ದೀಪನ್ ಬಗ್ಗೆ ಹಿಂಗೆ ಮಾತಾಡೋಣ ಸ್ವಲ್ಪ ಬೇಜಾರಾಯ್ತು ಅದಕ್ಕೆ. ಮನಿಯ ಮಾತ ಕೇಳಿದಿ ಪರದೇಸಿ ಮಾಡಿದಿ. ಸ್ವಲ್ಪ ಕಾಮನ್ ಸೆನ್ಸರ್ ಐತಿಲ್ಲ ಅಂತ ಕಮೆಂಟ್ ಆಗಿರಿ ದೀಪ. ಇಷ್ಟು ತಲೆನೂ ಕೆಡ್ಸ್ಕೊಂಡಿಲ್ಲ, ಈ ಸಲ ಒಂದು ಸ್ವಲ್ಪ ಹರ್ಟ್ ಆಯ್ತು. ಯಾಕೆ ಸರ್ ಅಂತ ಗೊತ್ತಿರ್ಲಾರ್ದ ಕಮೆಂಟ್ಸ್ ಹಂಗೆ ಹಾಕ್ಬಿಡ್ರಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಬರೀ ಗಾಯ್ಸ್ ಮುಂದೆ ನಡಿ ಮುಂದೆ. ಹಾಂ ಗೈಸ್, ಇವತ್ತು ಹೊಂಟೀವಿ ಸ್ಟುಡಿಯೋಕ್ಕೆ. ಮುಂದೆ ನಡಿ ಎಲ್ಲ ಹಿಂದೆ ಬಾಜುಗ. ಮತ್ತು ಇವತ್ತು ಹೊಂಟೀವಿ ಸ್ಟುಡಿಯೋಕ್ಕೆ. ಇವತ್ತು ಕನ್ಫರ್ಮ್ ಇಲ್ಲ ಹಾಡ್ತೀವಿ ಅಂತ, ಅಲ್ಲಿ ಹೋಗಿ ಹಾಡಿಂದನೇ ಗೊತ್ತು. ಆದ್ರೆ ಹೊಂಟೀವಿ ಈಗ. ದೀಪ ರೆಡಿ? ಒಂದು 3 ದಿನ ಗ್ಯಾಪ್ ಆದಮೇಲೆ ವಾಪಸ್ ಇವತ್ತು ಹಾಡಕೊಂಡ್ರ. ಇವತ್ತು ಈ ಲಾಗ್ ಒಳಗೆ ಸಾಂಗ್ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಳ್ಳೋನು. ನೋಡು, ಅಲ್ಲಿ ಹೋಗಿಂದನೇ ಅಡ್ವಾನ್ಸ್ ಹೇಳೋದು ಬೇಡ. ಹಿಂಗೆ ಏನಂತ ಸಾಟ್ ಬುಕ್ ಆಗ್ಯಾವ ಅದು ಇದು ಅನ್ನಕತ್ತಾರ. ಹೋಗಮ್ ಗೈಸ್, ಅಲ್ಲಿ ಹೋಗಿಂದನೇ ಗೊತ್ತಾಗೋದು. ಬರ್ರಿ ವಾಯ್ಸ್ ಬಂದೆ ನೋಡ್ರಿ ಸ್ಟುಡಿಯೋಕ್ಕೆ. ಫೈನಲಿ ಸ್ಟುಡಿಯೋಕ್ಕೆ ಬಂದು ಇವತ್ತೊಂದು ದಿನ ಇನ್ನೂ ಹೇಳಲ್ಲ, ಹಾಡು ಮಟನೂ ಹೇಳಲ್ಲ. ಬಾ ಜಲ್ದಿ ಗೈಸ್, ಲೆಟ್ಸ್ ಗೋ. ಸ್ಟುಡಿಯೋ ಆಲ್ಮೋಸ್ಟ್ ಇಂತಲ್ಲೇ ಇರ್ತಾವೆ. ಒಟ್ಟು ಓಣ್ಯಾಗ ನಾಯ್ಸ್ ಇರಬಾರ್ದು, ಏನೂ ಇರಬಾರ್ದು, ಗಲಾಟೆ ಇರಬಾರ್ದು ಗೈಸ್ ಸ್ಟುಡಿಯೋಕ್ಕೆ. ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಫೋನ್ ಮಾಡು, ಇಲ್ಲಿ ಕುಂದ್ರಂತಾರೆ ಅವ್ರಿಗೆ. ಕುಂದ್ರಿ ಸಿಂಗರ್ ಒಳಗೆ ಹೋಗ್ತೀನಿ ನೋಡಿ. ರೈಟ್ರ ಸಿಂಗರ, ಕಾಸ್ಟ್ಯೂಮ್ ಡಿಸೈನರ, ಕ್ಯಾಮ್ರಾಮನ್ ಕಮ್ ಡೈರೆಕ್ಟರ್. ಇದೇ ನೋಡಿ ಸ್ಟುಡಿಯೋ. ಇದೆಲ್ಲ ಒಳಗೈತೆ. ಅಲ್ಲಿ ಒಳಗೆ ಹೆಂಗೈತೆ ಅಂದ್ರೆ ಇಷ್ಟು ಸೌಂಡ್ ಇರಲ್ಲ. ಇಷ್ಟು ನಾವೇನು ಮಾತಾಡಿದ್ವಿ ಎಲ್ಲ ಕೇಳಿ ಒಂಥರ ಆಗುತ್ತೆ. ಅವ್ರಿಗೆ ಇಲ್ಲೇ ಕುಂತು ಬಿಡ್ತೇವೆ ನಾವು ಎಲ್ಲರೂ. ಸೌಂಡೇ ಬರೋದ್ರಿಂದ ನಾವು ಇಲ್ಲಿ ಹೊರಗೆ ಕುಂದ್ರಬೋದು. ದೀಪ ಇಲ್ಲಿ ಒಳಗೆ ನಿಂತ ಆಡ್ತಾವೆ ಒಳಗೆ ಹೋಗಿ. ಈಗ ಹೋಗ್ಬೋದು, ಡಬಲ್ ಡೋರ್ ಐತೆ. ಅದನ್ನು ಮಾಡ್ತಾಳೆ. ರೆಕಾರ್ಡಿಂಗ್ ಅಂತೂ ಕಂಪ್ಲೀಟ್ ಆಯಿತು. ಬಟ್ ಇನ್ನೊಂದು ಅಡಚಣೆ ಬಂದೈತಿ, ಅದನ್ನ ಹೇಳ್ತೀನಿ ಏನಂತ. ಈಗ ಹೋಗು ಬರ್ರಿ ಮನೆಗೆ. ಬರ್ರಿ ಸ್ಟಾರ್ಟ್ ಮಾಡು. ಆಗತ್ತಿದ್ಯಾ ಅಕ್ಕಿ ಯಾಕತ್ತ ನಡ್ರಿ. ಮೋಸಂಬಿ ಕುಡಿಯಾಕ ಬಂದೀವಿ. ಸಿಂಗರ್ ಭಾಳ ಸುಸ್ತಾಗ್ಬಿಟ್ಟಾಳ. ಮೋಸಂಬಿ ಅಲ್ಲ, ಸಾರಿ ಗೈಸ್, ಮೋಸಂಬಿ ಜ್ಯೂಸ್. ಏನೋ ಡಿಸ್ಕಸ್ ಮಾಡ್ಬೇಕು ಕುಡಿಯಾಕತ್ತಾರ. ಒಂದು ಪೊಮೊಗ್ರಾನೇಟ್, ಒಂದು ಮೋಸಂಬಿ, ಒಂದು ಕಲ್ಲಂಗಡಿ, ಒಂದು ಇನ್ನೊಂದು ಚಿಕ್ಕು.
ಸಪೋಟ ಅದೇ ಕಲ್ಲಂಗಡಿ ಬೇರೆ ವಾಟರ್ ಮೆಲನ್ ಬೇರೆ. ನಾವೊಂದು ಹೇಳ್ತೀನಿ ತಾವೊಂದು ನೋಡೋದು. ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡ್ಬೇಕಂತ ಕುಂತೀವಿ. ಅಡುಗೆ ರೆಡಿ ಮಾಡಕತ್ತಾರ. ಲಾಸ್ಟ್ ಲಾಗ್ ಕಮೆಂಟ್ಸ್ ನೋಡಿದ್ವಿ ನಾವು. ಜಸ್ಟ್ ಬಂದು ಕಮೆಂಟ್ಸ್ ನೋಡಿದೆ. ಕಮೆಂಟ್ಸ್ ಎಲ್ಲ ಕಮೆಂಟ್ಸ್ ಅವೇ ಅದಾವು. ಒಂದು 2-3 ಬಿಟ್ಟರೆ ಎಲ್ಲ ಕಮೆಂಟ್ಸ್ ಅವೇ ಅದಾವು. ನಿನ್ನೆ ಲಾಗ್ ಒಳಗೆ ದೀಪ ಏನಂದ್ರೆ ಕುಂತಾಕ್ತ, ನಿನ್ನ ಕಡೆ ಪಾಪು ಐತಿ, ನಮ್ಮ ಹೊಟ್ಟೆಗೆ ಐತಿ, ಆಕನ ಕಡೆ ಇಲ್ಲ. ಆಕಿ ಅಂದಿದ್ದು ಟ್ಯೂನ್ ಅಷ್ಟೇ. ಹಂಗೆ ಎಡಿಟ್ ಮಾಡುವಾಗ ಹೇಳಿದ್ದೆ ನಾನು ಆಕಿಗೆ. ಎಡಿಟ್ ಮಾಡುವಾಗ ಹೇಳಿದೆ, ದೀಪ ನೀನು ಅಂದಿದ್ದು ಬೇರೆ, ಆದ್ರೆ ಈ ಟ್ಯೂನ್ ನೋಡಿದ್ರೆ ಮಂದಿಗೆ ನೀ ಅಕ್ಕಾಗ ಹರ್ಟ್ ಮಾಡ್ದಂಗೆ ಕೇಳ್ಸಕತ್ತೈತೆ. ಹಾಗೆ ನಾ ಎಲ್ಲ ಹಂಗೆ ಅಂದೀನಿ. ಅದು ನಾವು ಹಂಗೆ ನಾವು ಹೆಂಗೆ ಅಂತಿರ್ಬೇಕು ಅವ್ರಿಗೆ, ನಾವು ಅವ್ರಿಗೆ ಹೆಂಗೆ ಹರ್ಟ್ ಮಾಡ್ತೀವಿ, ಅದು ಅಲ್ಲ ಗೈಸ್ ಮ್ಯಾಟ್ರು. ಆಕಿ ಅಂದಿದ್ದು ಟ್ಯೂನ್ ಕರೆಕ್ಟ್ ನಾನು ಒಪ್ಕೋತೀನಿ. ಆಕಿ ಆ ಟ್ಯೂನ್ ಕೇಳಿದ್ರೆ ಆಕಿ ಹಂಗೆ ಅಂದಿದ್ದು ಆ ದಾರಿ ನೋಡಿದ್ರೆ ಅದೇ ಹರ್ಟ್ ಮಾಡ್ದಂಗೆ. ಅದ್ರ ಯೋಚನೆ ಅದು ಅಲ್ಲ. ನಾವು ಸ್ಟೇಜ್ ಮೇಲೆ ನಾವೇ ಮಾತಾಡಕತ್ತಿದ್ವಿ. ಸ್ಟೇಜ್ ಮೇಲೆ ಅಕ್ಕ ಈಗ ನಾರ್ಮಲ್ ಆಗಿ ಅಕ್ಕ ಪಾಪು ಇಲ್ಲ, ಈಕಿ ಹೊಟ್ಟೆ ಈಕಿ ಪಾಪು ಕೈಯಾಗ ಬಂದೈತಿ, ಹಿಂಗೆ ನಾವು ಯೋಚನೆ ಮಾಡಿದ್ವಿ. ಹಂಗೆ ನಾವೇ ಅದನ್ನ ಮಾತಾಡಕತ್ತಿದ್ವಿ. ನೋಡ್ರಿ ಈಗ ಒಬ್ರು ಖಾಲಿ ಅದಾರ, ಒಬ್ರು ಹೊಟ್ಲೆ ಅದಾರ, ಒಬ್ರು ಕೈಯಾಗ ಪಾಪು ಐತಿ ಅಂತ ಹಿಂಗೆ ಯೋಚನೆ ಮಾಡಾಕತ್ತಿದ್ವಿ. ಈಕಿಗೆ ಹೇಳೋದು ಗೊತ್ತಾಗಿಲ್ಲ ಈಕಿಗೆ. ನಮ್ಮವ್ರಿಗೆ ನಾವು ಹಂಗೆ ಹರ್ಟ್ ಮಾಡಲ್ಲ ಗೈಸ್. ಇವನಿಗೆ ಬೇಜಾರಾಗುತ್ತೆ. ಇವನಿಗೆ ಬೇಜಾರಾಗುತ್ತೆ, ನಮಗೆ ಬೇಜಾರಾಗುತ್ತೆ. ನಮಗೆ ಗೊತ್ತ ಕೇಳಿಸ್ಕೊಂಡ್ವಿ. ಬಟ್ ಅದು ಬೇರೆ ತರ ಇತ್ತು, ರೀತಿ ಬೇರೆ. ಹೆಂಗಂದ್ರೆ ನಿಮ್ಗೆಲ್ಲ ಬೇರೆ ತರ ಅನ್ಸ್ಬಿಟ್ಟು ಹಂಗೆ ಕೇಳಿಸುತ್ತೆ ನಿಮ್ಗೆ. ನಾವು ನೋಡಿದ್ರೆ ನಮಗೂ ಹಂಗ ಅನ್ಸೋದಿರ್ತದ. ಆಮೇಲೆ ನಾವು ವಿಡಿಯೋ ನೋಡಿದ್ವಿ, ಬಟ್ ಅಲ್ಲಿ ನಾವು ಹುಡುಗಾಟ ಮಾಡಿದ್ದದು ಅದು ಹೇಳಿದ್ ನಾವು. ನಾ ಎಡಿಟ್ ಮಾಡುವಕ್ಕೆ ಹೇಳಿನಕಿ ನೀ ಅಂದಿದ್ದು ಹೆಂಗೈತಿ, ಆದ್ರೆ ಇದು ಕೇಳೋರಿಗೆ ಹಿಂಗೆ ಅನ್ಸುತ್ತೆ ನೋಡು ಅಂತಂದೆ ನಾನು. ಇಲ್ಲ ನಾ ಹಂಗೇನು ಅಂದಿಲ್ಲಲ್ಲ ಅಂತಂದು ಇರ್ಲಿ ಬಿಡು ಅಂತ ಇದು ಮಾಡಿದೆ ನಾನು. ಆಕೆ ಹೇಳಿದ್ದು ಹಿಂಗೆ ಸ್ಟೇಜ್ ಮೇಲೆ ಹೇಳಿಲ್ಲಕ್ಕಿ, ನಾರ್ಮಲ್ ಫುಲ್ ಕಾಮನ್ ಆಗಿ ಹೇಳಿಲ್ಲಕ್ಕಿ. ಅಕ್ಕ ಈಗ ನಾರ್ಮಲ್ ಅದಾಳ, ಹೊಟ್ಲೆ ಅದಾಳ, ಕೈಯಾಗ ಪಾಪು ಐತಿ ಹಿಂಗೆ ಹೇಳಿಲ್ಲಕ್ಕಿ. ಹೇಳೋದ ಉಲ್ಟಾ ಹೇಳ್ಬಿಟ್ಲಿಕ್ಕೆ, ಅಕ್ಕನ ಕಾಯಿಗೆ ಪಾಪು ಐತಿ, ನಾ ಹೊಟ್ಲಿದ್ದೀನಿ, ಅಕ್ಕನ ಕಾಯಿಗೆ ಏನೂ ಇಲ್ಲ, ಹಿಂಗೆ ಮಾಡಿಬಿಡ. ನಿಮ್ಗೆ ಹಂಗೆ ಕೇಳಿಸುತ್ತೆ ಅದು. ನಮ್ಮವ್ರಿಗೆ ನಾವು ಹರ್ಟ್ ಮಾಡಲ್ಲ, ಹಂಗೇನು ತಿಳ್ಕೊಬೇಡ್ರಿ. ಸ್ವಲ್ಪ ಕಾಮನ್ ಸೆನ್ಸರ್ ಐತಿಲ್ಲ ಅಂತ ಕಮೆಂಟ್ ಆಗಿ, ದೀಪ ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸರ್ ಐತಿಲ್ಲ ಅಂತ. ಆಕಿ ಮಾತೊಳಗೆ ಹೆಂಗೆ ಮಾತಾಡ್ಬೇಕು ಏನೋ ಭಾಳ ಗೊತ್ತೈತೆ. ಸಂಸಾರ ಹಿಂಗೆ ಮಾಡಾಕತ್ತಿಲ್ಲ ಆಕಿ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲಿ ಹೆಂಗೆ ಏನು ಮಾತಾಡ್ಬೇಕು ಎಲ್ಲ ಗೊತ್ತೈತಿ. ಮನ್ಯಾಗ ಗೊತ್ತಿರ್ಲಾರ್ದಿರಲ್ಲ. ಆದ್ರೆ ಆಕಿ ಅಲ್ಲಿ ಹೇಳಿದ್ದ ಬೇರೆ, ಅದು ನಿಮಗೆ ಇದು ಕನ್ವೆ ಆಗಿದ್ದ ಬೇರೆ. ಇರಲಿ ಸೋಕೆ. ಈಗ ಅಲ್ಲಿ ಸಾಂಗ್ ಆಡೋದು ವಯಸ್ಸು ಆಗಳ ಒಂದು ಹೇಳಿದೆ, ಆದರೂ ಒಂದು ಅಡಚಣೆ ಐತಂತ. ಈಗ ಸಾಯಂಕಾಲ ಓದ್ತೀವಿ ಇನ್ನೊಂದು ಸ್ಟುಡಿಯೋಕ್ಕೆ, ಅದೇ ಅಡಚಣೆ. ಹಾಡಲಿಲ್ಲ ಅಲ್ಲಿ ಬರೋಬರಿ, ಎಲ್ಲ ಉಲ್ಟಾ ಪಲ್ಟಾ ಹಚ್ಬಿಟ್ಲು. ಅದ್ರ ಸಂಬಂಧ ಅದು ಇದನ್ನು ಆಗಲಿಲ್ಲ, ಒಂದು ಸ್ವಲ್ಪ ಸಫಿಷಿಯೆಂಟ್ ಆಗಲಿಲ್ಲ. ಅದು ವಾಯ್ಸು, ಅದು ಮಿಕ್ಸಿಂಗ್, ಅದು ಏನು ಕರೆಕ್ಟಾಗಿ ಏನೂ ಇದು ಆಗಲಿಲ್ಲ. ಅದಕ್ಕೆ ಅಲ್ಲಿಂದ ಹಂಗೆ ಬಂದುಬಿಟ್ವಿ. ಸಾಂಗ್ ಆಡಿದ್ವಿ, ಆಡಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಪೇಮೆಂಟ್ ಎಲ್ಲ ಹೋಯ್ತು. ಆದರೂ ಈಗ ವಾಪಸ್ ಇನ್ನೊಂದು ಸ್ಟುಡಿಯೋಕ್ಕೆ ಹೋಗಿ ಹಾಡ್ಬೇಕು. ಇಲ್ಲೇ ಸನಿ ಐತೆ, ಅಲ್ಲೇ ಹಾಡ್ಬೇಕಂತ ಹೊಂಟಿದ್ವಿ. ಊಟ ಮಾಡ್ಕೊಂಡು ಅಲ್ಲೇ ಹೋಗಿ ಹಾಂ ಅಲ್ಲೇ ಹೋಗ್ತೀವಿ ವಯಸ್ಸಿಗೆ. ಬರ್ರಿ ಊಟ ಮಾಡೋದು ಗೈಸ್. ಟೈಮ್ ಆಯಿತು 4:05 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು ಇಲ್ಲಿ ಸಾಕರ್ ನಗರ. ಬರ್ರಿ ಹೋಗೋಮ, ಲೆಟ್ಸ್ ಗೋ. ಮೊದಲು ಒಂದು 3 ವರ್ಷದಿಂದ ಯೂಟ್ಯೂಬ್ ಒಳಗೆ ಒಂದು ಸಾಂಗ್ ಐತಿ, ನಮ್ಮ ಅಣ್ಣ ಬರ್ದಿದ್ದು. ನಮ್ಮ ಅಣ್ಣನ ಲವ್ ಬ್ರೇಕಪ್ ಆದಾಗ ಆ ನೆನಪೊಳಗೆ ಒಂದು ಸಾಂಗ್ ಬರ್ದಿದ್ದ. ಆ ಅಕ್ಕನ ಮೇಲೆ ಹಾಡಿ ಒಂದು ಸಾಂಗ್ ಬರ್ದಿದ್ದ. ಗೆಳತಿ ನಿನ್ನ ನೆನಪಿನ ಹೊಡೆತಕ್ಕ ಮನಸ್ಸಿಗೆ ಹೊಸಳಿಲ್ಲ, ಇಬ್ಬರು ಕೂಡಿ ಮಾಡಿದ ಪ್ರೀತಿ ಮಣ್ಣಾಗೋಯ್ತಲ್ಲ, ಮನಿಯ ಮಾತ ಕೇಳಿದಿ ಪರದೇಸಿ ಮಾಡಿದಿ, ನಾನು ನಡೆದ ದಾರಿಗೆ ಹೂವರಾಶಿ ಚೆಲ್ಲಿದಿ, ಜೀವ ಬಾಳ ಮರಗತೈತಿ. ಹಂಗೈತೆ ಹೇಳ್ರಿ ಸಾಂಗ್. 3 ವರ್ಷದಿಂದ ಆಡಿದ್ದಿದ್ದು ಸಾಂಗ್. ನೆಕ್ಸ್ಟ್ ಬೇರೆ ಸ್ಟುಡಿಯೋಗೆ ಬಂದೀವಿ ಗೈಸ್. ಇಲ್ಲಿ ಆಗುತ್ತಾ ಕೆಲಸ ಇದು ಆಗಿಂದ ಹೇಳ್ತೀನಿ ಗೈಸ್. ಡಾನ್ಸ್ ಏನು ಮಾತಾಡೋಂಗಿಲ್ಲ.
ಸೊ ಗೈಸ್ ಸ್ಟುಡಿಯೋಗೆ ಹೋಗಿ ಸಾಂಗಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅಣ್ಣಾರು ಇಲ್ಲೇ ಇದ್ರು ಇಷ್ಟೊತ್ತು. ಒಂದು ಫಿಲ್ಮ್ ನೋಡಿದ್ವಿ, ಗಿಚ್ಚರ್ ಸ್ವಲ್ಪ ಫ್ರೆಶ್ ಆದ್ವಿ, ರಿಲೀಫ್ ಆದ್ವಿ. ಕಮೆಂಟ್ಸ್ ಇನ್ನೂ ಬರಾಕತ್ತಾವ. ನಾ ಯಾವ ವಿಡಿಯೋ ಒಳಗೂ ಕಮೆಂಟ್ಸ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಗೊತ್ತಿರ್ಲಾರ್ದ ಕಮೆಂಟ್ಸ್ ಹಂಗೆ ಹಾಕ್ಬೇಡ್ರಿ. ನಿಮ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ನಿಮ್ಮದು ತಪ್ಪಲ್ಲ. ಯಾಕೆ ಹಂಗೆ ಮಾತಾಡಿದ್ದು ಇಷ್ಟು ತಲೆನೂ ಕೆಡ್ಸ್ಕೊಂಡಿಲ್ಲ. ಈ ಸಲ ಒಂದು ಸ್ವಲ್ಪ ಹರ್ಟ್ ಆಯ್ತು. ಯಾಕೆ ಆಯ್ತು ಗೊತ್ತಿಲ್ಲ, ಇರಲಿ. ಈ ಥರ ಕಮೆಂಟ್ ಹಾಕ್ಯಾರ, ಅವ್ರು ಹಿಂಗೆ ಈ ಥರ ಕಮೆಂಟ್ ಹಾಕ್ಯಾರ ಹಿಂಗಂತ ನಮಗೂ ಹಿಂಗೆ ಎಲ್ಲರೂ ಅಂತಿರ್ತಾರೆ, ಅವ್ರು ಹಿಂಗೆ ಇವ್ರು ಹಿಂಗಂತ. ನಾವು ಯಾವತ್ತೂ ಯಾರಿಗೂ ರಫಾಗಿ ಮಾತಾಡಿಲ್ಲ. ಅವ್ರು ಮಾತಾಡ್ತಾರಂತ ನಾವು ಮಾತಾಡಬಾರ್ದು. ಅವ್ರು ಅಂತಾರೆ, ಯಾಕಂದ್ರೆ ಅವ್ರಿಗೆ ಸಿಚುವೇಶನ್ ಏನಂತ ಗೊತ್ತಿರ್ಲಾರ್ದು ಅವ್ರದ್ದು ಅಂದಿರ್ತಾರಲ್ಲ, ಅವ್ರು ತಪ್ಪಲ್ಲ, ಅವ್ರು ಕರೆಕ್ಟೇ ಅವರು. ಯಾಕಂದ್ರೆ ಸಡನ್ನಾಗಿ ನಾವು ನೋಡೋಣ ನಮಗೂ ಹಾಗೆ ಅನಿಸುತ್ತೆ. ಅದು ಕ್ಲಾರಿಟಿ ಸಿಕ್ಕೈತೆ ಅನ್ಕೋತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ನೀವೇನು ಆ ಥರ ನೋಡಿ ತಿಳ್ಕೊಂಡಿದ್ದೀರಲ್ಲ, ಅದು ಅಲ್ಲ ಮ್ಯಾಟ್ರು. ಕ್ಲಾರಿಟಿ ನಿಮಗೆ ಸಿಕ್ಕಿರ್ಬೋದು, ಆ ಥರ ಆಗಿಲ್ಲ. ಅದು ನಾವೇ ಅಪೋಸಿಟ್ ಆ ವಿಡಿಯೋ ಒಳಗೆ ನೋಡ್ಬೋದು ನೀವು. ಆಕೆ ಹಂಗನ್ನ ನಾವು ಅಪೋಸಿಟ್ ಕುಂತು ನಾವು 3 ಮಂದಿ ವಾಪಸ್ ಅಂತೀವಿ. ನಾವು ಅದನ್ನೇ ಮಾತಾಡಕತ್ತೀವಿ, ಅದನ್ನೇ ಡಿಸ್ಕಸ್ ಮಾಡಕತ್ತೀವಿ. ಒಂದು ಸ್ಟೇಜ್ ನಾರ್ಮಲಾಗಿ ಒಂದು ಸ್ಟೇಜ್ ಹಿಂಗೆ ಮದುವೆ ಆಗೋಣ ಹಿಂಗೆ ನಾರ್ಮಲ್ ಇರ್ತಾರೆ, ಹಿಂಗೆ ಹೊಟ್ಟೆ ಲೆಕ್ಕಾರೆ ಹಿಂಗೆ ಪಾಪು ಬರ್ತೀವಿ. ಅವ್ರ ಫ್ಯಾಮಿಲಿ ಪ್ಲ್ಯಾನಿಂಗು ಏನು ಪ್ಲ್ಯಾನಿಂಗು ಅದೆಲ್ಲ ನಮ್ಮ ಮುಂದೆ ಹೇಳ್ತಾರೆ. ನಮಗೂ ಗೊತ್ತದು ಏನಂತ. ಮಾತಾಡಿದ್ದು ಬಿಡ್ರಿ ಗೈಸ್, ಇರಲಿ. ಈಗ ಏನು ಮಾಡಕತ್ತೀನಿ ಅಂದ್ರೆ ನಾನು ಒಂದು 10 ನಿಮಿಷ ತಲೆ ಕೆಡ್ಸ್ಕೊಂಡು 10 ನಿಮಿಷ ಹಿಂಗೆ ಕುಂದಿರ್ತೀನಿ. ಮತ್ತೆ ತಲೆಗೆ ಏನು ಯೋಚನೆ ಬರ್ತಾ ಅದನ್ನು ಹೇಳಾಕತ್ತೀನಿ. ಮತ್ತೆ ಹಿಂಗೆ ಮಾಡ್ತೀನಿ, ಮತ್ತೆ ಕುಂದಿರ್ತೀನಿ, ಮತ್ತೆ ಹೇಳ್ತೀನಿ. ವಾಪಸ್ ಅದೇ ತಲೆಗೆ ಬರಾಕತ್ತೈತಿ. ಏನು ಹೇಳಿ ಇವರಿಗೆ ಇದು ಮಾಡಲಿ, ಹಿಂಗೆ ಯಾಕೆ ತಿಳ್ಕೊಂಡ್ರು, ಹಂಗೆ ಯಾಕೆ ಆಯ್ತಿದು ಅಂತ. ದೀಪನ್ ಬಗ್ಗೆ ಹಿಂಗೆ ಮಾತಾಡೋಣ ಸ್ವಲ್ಪ ಬೇಜಾರಾಯ್ತು. ಅದಕ್ಕೆ ಒಂದು 2 ನಿಮಿಷ ಕುಂದಿರ್ತೀನಿ, ಮತ್ತೆ ಒಳ್ಳೆ ಇದು ಲಾಗ್ ಎಡಿಟ್ ಮಾಡೋ ಇನ್ನೊಂದು ಸ್ವಲ್ಪ ಏನರ ಹೇಳೋನ್ ತಡಿ, ಇದನ್ನು ಹೇಳೋನ್ ತಡಿ, ಅದನ್ನು ಹೇಳೋನ್ ತಡಿ ಅಂತ ಹಿಂಗೆ ಆಗತೈತಿ. ಇರಲಿ, ಪ್ರತಿ ಲಾಗ್ ಒಳಗೂ ನಾವು ನಿಮಗೆ ಎಂಟರ್ಟೈನ್ ಮಾಡಬೇಕು, ನಗಿಸ್ಬೇಕು. ಈ ಲಾಗ್ ಒಳಗೆ ಒಂದು ಸ್ವಲ್ಪ ನಾವು ಬೇಜಾರಾಗಿ ನೀವು ಬೇಜಾರಾಗಬೇಡ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಬಿಡೋಮ್. ಇದನ್ನಿಲ್ಲೇ ಹರ್ಟ್ ಆಯ್ತು ಆದ್ರೆ ಇರಲಿ, ಇದನ್ನ ಇಲ್ಲಿಗೆ ಬಿಟ್ಬಿಡೋಮು. ಆತಿರ್ತಾವೆ, ಏನು ಮಾಡೋಕೆ ಬರಲ್ಲ. ವಾಪಸ್ ಅದನ್ನೇ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಭಾಳ ಇರ್ಲಿ ಬಿಡ್ರಿ. ನೆಕ್ಸ್ಟ್ ಲಾಗ್ ಒಳಗೆ ಶಿವಮ್ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.